ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇನ್ನೊಂದು ಸರ್, ಒಂದು ಫೋಟೋ ಒಂದು ವೈರಲ್ ಆಗಿತ್ತು. ನೀವು ನಿಮ್ ವೈಫ್ ನಿಮ್ ಮಗು ಜೊತೆ ದರ್ಶನ್ ಸರ್ ಕ್ಯಾರವನ್ ಎಲ್ಲ ಹಿಡ್ಕೊಂಡಿದ್ದು, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಫೋಟೋ. ಬಟ್ ಆ ಒಂದು ಕ್ಯೂಟ್ ಮೂಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಅದು ಯಾವಾಗ ಅದು ನನ್ಗೆ ಗೊತ್ತಿರ್ಲಿಲ್ಲ ಸರ್. ಆಕ್ಚುಲಿ ಯಾವಾಗ್ಲೂ ನನ್ನ ಸಾಂಗ್ ಹೋದಾಗ ನನ್ನ ವೈಫ್ ನನ್ನ ಜೊತೆ ಬಾಸ್ನ ಮೀಟ್ ಮಾಡಕ್ ಬಂದೇ ಬರ್ತಾರೆ. ಎನಿ ಸಾಂಗ್, ಪ್ರತಿ ಒಂದ್ ಸಾಂಗ್ಗೂ ನಮ್ ಮದ್ವೆಗೆಲ್ಲ ಅವ್ರು ಬಂದಿದ್ದಾರೆ. ಸಲ ನನ್ ಮದ್ವೆಗೂ ಅವ್ರು ಬಂದಿದ್ದಾರೆ, ವಿಶ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಪ್ರತಿ ಸಲ ಯಾವ್ದೇ ಶೂಟಿಂಗ್ ಎಲ್ಲೇ ಇದ್ರು ಅವ್ರು ನೋಡಿ ಮೀಟ್ ಮಾಡ್ತಾ ಇರ್ತೀವಲ್ಲ. ಸೊ ಆತರ ಈ ಸಾಂಗ್ ಅಲ್ಲಿ ಅವ್ರು ಬಂದೆ ನಾ ಸಾಂಗ್ ಮಾಡ್ತಿರ್ಬೋದು. ನಾವು ಸಾಂಗ್ ಮುಗಿಸಿ ನಾನ್ ಸಪ್ರೇಟ್ ಆಗಿ ಹೊರಟಿದ್ದೆ. ಇವ್ರು ವೆಯ್ಟ್ ಮಾಡಿ ಬಾಸ್ ನೋಡ್ಕೊಂಡ್ ಬರ್ತೀನಿ ಅಂತೇಳಿ ಕ್ಯಾರವನ್ಗೆ ಹೋಗಿ ಮೀಟ್ ಮಾಡಿದಾಗ ಅದು ಇನ್ಸಿಡೆಂಟ್ಸ್ ಆಗಿದೆ. ನಿಮ್ ಹುಡುಗ ತುಂಬಾ ಲಕ್ಕಿ ಅನ್ಸುತ್ತೆ. ಖಂಡಿತ ಲಕ್ಕಿ ಸರ್. ನಾಳೆ ದೊಡ್ಡನಾದ್ರೆ ನಾನು ದರ್ಶನ್ ಜೊತೆ ಫೋಟೋ ತಗೊಂಡಿದ್ದೀನಿ ನೋಡು ಅಂತ ಹೇಳ್ಬೋದು. ಖಂಡಿತ ಲಕ್ಕಿ ಸರ್, ಖಂಡಿತ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಆತರ ಆಪರ್ಚುನಿಟಿ ತುಂಬಾ ಜನಕ್ಕೆ ಸಿಗಲ್ಲ, ಸಿಕ್ಕಿದೆ, ಇದು ಲಕ್ಕಿ ಅಂತ ಅನ್ಸುತ್ತೆ. ಓಕೆ ಸರ್. ಈಗ ಕಲಾವಿದ್ರನ್ನ ಎಲ್ರನ್ನು ಬೆಳೆಸುವಂತ ಗುಣ ಅವರಲ್ಲಿದೆ, ಅದನ್ನು ಗುರುತಿಸುವಂತ ಗುಣನೂ ಅವರಲ್ಲಿದೆ. ಬಟ್ ಈಗ ನಮ್ಮಲ್ಲೇ ಒಂದ್ ಸ್ವಲ್ಪ ಇದು ಕಡಿಮೆ ಆಗ್ತಿದೆ, ಗುರುತಿಸ್ತಾ ಇಲ್ಲ, ಆ ತರದ್ದೆಲ್ಲ ಅನ್ಸುತ್ತೆ ಸರ್? ಯಾಕಂದ್ರೆ ನಮ್ಮಲ್ಲೇ ಈ ತರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇಲ್ಲ ಸರ್, ತುಂಬಾ ಜನ ಗುರುತಿಸ್ತಾರೆ ಸರ್. ಇವಾಗ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಆರ್ಟಿಸ್ಟ್ಗಳು, ತುಂಬಾ ಸ್ಟಾರ್ಸ್ಗಳು ಇಲ್ಲಿರೋರ್ನ ಗುರುತಿಸ್ತಾರೆ. ಇಲ್ಲಿರೋರ್ನೇ ಹಾಕೊಂಡ್ ಮಾಡ್ಬೇಕು, ಇಲ್ಲಿರೋರ್ಗೆ ಒಂದ್ ಚಾನ್ಸ್ ಕೊಡೋಣ ಅಂತ ತುಂಬಾ ಜನ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ತುಂಬಾ ಜನ ಮಾಡ್ತಾರೆ. ಬಟ್ ಕೆಲವೊಂದು ಸೆಲೆಬ್ರಿಟಿಗಳು ಇಲ್ಲ ಅಲ್ಲಿರೋರೇ ಬೇಕು ಅನ್ನೋ ತರ, ಅದು ಇತ್ತೀಚೆಗೆ ಆಗಿರೋದು. ಮುಂಚೆ ಇರ್ಲಿಲ್ಲ, ಮುಂಚೆ ತುಂಬಾ ಕಮ್ಮಿ ಆಗಿತ್ತು. ಸೊ ಈಗ ಮತ್ತೆ ಅದೇ ಸ್ಟಾರ್ಟ್ ಆಗಿದೆ. ಸೊ ನಾವು ಪ್ರೂವ್ ಮಾಡ್ತಾ ಇದೀವಿ, ಒಂದೊಂದ್ ಸಾಂಗ್ ನಾವು ಪ್ರೂವ್ ಮಾಡ್ತಾ ಇದೀವಿ. ಇದು ನೋಡಿ ಅವರು ನಮ್ಮನ್ನ ಕರೀಲಿ ಅಂತ ಒಂದು ಆಶ್ವಾಸನೆ ಅಷ್ಟೇ. ಅದೇ ಒಂದೇ ಒಂದು ಸಾರಿ ಆ ಸಾಂಗ್ ಅಲ್ಲೇ ತುಂಬಾ ರೊಮ್ಯಾಂಟಿಕ್ ಆಗಿ ತೋರಿಸಿದೀರ ದರ್ಶನ್ ಅವ್ರನ್ನ. ಬಟ್ ಅದು ಏನಾದ್ರು ನಿಮ್ಗೆ ಒಂದ್ ಸ್ವಲ್ಪ ಅಲ್ಲೇನಾದ್ರು ಒಂದ್ ಸ್ವಲ್ಪ ಕಷ್ಟ ಆಯ್ತಾ ಸರ್ ಈ ತರ ಅಂತ? ಅದ್ರ ಬಗ್ಗೆ ಇಲ್ಲ ಸರ್, ಅಂದ್ರೆ ಅದಷ್ಟು ರೊಮ್ಯಾಂಟಿಕ್ ಇತ್ತಲ್ಲ. ಬಾಸ್ ಹೆಂಗ್ ತಗೊಂತಾರೆ, ದರ್ಶನ್ ಸರ್ ಹೆಂಗ್ ತಗೊಂತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಫಸ್ಟ್ ಶಾಟ್ ನಾವು ತೋರಿಸಿದಾಗ ಅವ್ರು ಈಸಿಯಾಗಿ ಅಂದ್ರೆ ತುಂಬಾ ಜೆಲ್ಲಾಗಿ ಮಾಡಿದ್ರಲ್ಲ. ಸೊ ಆಮೇಲೆ ನಮ್ಗೊಂದ್ ಧೈರ್ಯ ಬಂತು, ಓಕೆ ಮಾಡ್ಬೋದು ಅಂತ. ಆಮೇಲೆ ಪ್ರತಿ ಒಂದ್ ಶಾಟ್ ಏನೇ ತೋರ್ಸಿದ್ರು ಯಾವ್ದೋ ಒಂದ್ ಏನ್ ಇದಿರ್ಲಿಲ್ಲ ಅವ್ರಿಗೆ ಅಂತ. ಆತರ ನಾವು ಮುಜುಗರ ಆ ತರದೆಲ್ಲ ಏನಿರ್ಲಿಲ್ಲ. ಎಲ್ಲಾನು ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಪ್ರತಿ ಒಂದ್ ಶಾಟ್ ನೀವು ಥಿಯೇಟರ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ಒಂದ್ ಶಾಟು ಅಷ್ಟು ಚೆನ್ನಾಗಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಸರ್. ಈ ಡೆವಿಲ್ ವಿಷಯಕ್ಕೆ ಬಂದಾಗ ಒಂದು ಸಪ್ರೇಟ್ ಆಗಿ ಫ್ಯಾನ್ಸ್ ಇನ್ನೂ ಜಾಸ್ತಿ ಆಗಿದ್ದಾರೆ. ಇನ್ನೊಂದೇನಂದ್ರೆ ಈ ಸಿನಿಮಾದಲ್ಲಿ ಬೆನ್ನೆಲುಬಾಗಿ ನಮ್ಮ ವಿಜಯಲಕ್ಷ್ಮಿ ಅವರು ಕೂಡ ನಿಂತಿದ್ದಾರೆ. ದರ್ಶನ್ ಅವರ ಸಪೋರ್ಟ್ ಆಗಿ ಪ್ರತಿಯೊಂದು ಹಂತದಲ್ಲಿ, ಶೂಟಿಂಗ್ ಆಗಿರೋ ಸಾಂಗ್ ಶೂಟಿಂಗ್, ಸಿನಿಮಾ ಶೂಟಿಂಗ್, ಪ್ರತಿಯೊಂದು ಹಂತದಲ್ಲಿ ಇದ್ದಾರೆ. ಬಟ್ ನಾವು ನೋಡಿಲ್ಲ, ಅವರು ಬರ್ತಿದ್ರೇನು ಮುಂದೆ ಹಿಂದೆ ಗೊತ್ತಿಲ್ಲ. ಬಟ್ ನಾವು ನೋಡಿಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಈ ದರ್ಶನ್ ಅವ್ರ ಸಿನಿಮಾದಲ್ಲಿ ಸೆಟ್ಗೆ ಹೋಗ್ತಾರೆ, ಇರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಡೆವಿಲ್ ಅಲ್ಲಿ ತುಂಬಾ ಜೊತೆಯಲ್ಲೇ ಇದ್ದಿದ್ರು. ಬಟ್ ಅವರೆಲ್ಲ ನಿಮ್ ಜೊತೆ ಹೇಗಿರ್ತಿದ್ರು, ಏನ್ ಡಿಸ್ಕಸ್ ಮಾಡ್ತಿದ್ರು? ಅಂದ್ರೆ ನಾನು ತುಂಬಾ ಅಷ್ಟು ಕನೆಕ್ಟೆಡ್ ಇಲ್ಲ ಸರ್. ಅಂದ್ರೆ ಈಗ ಸಾಂಗ್ ಮಾಡೋ ಟೈಮಲ್ಲಿ ಒಂದೊಂದ್ ದಿವಸ ಬರೋರು, ಒಂದೊಂದ್ ದಿವಸ ಬರ್ತಿರ್ಲಿಲ್ಲ. ನಾನು ಅಷ್ಟೊಂದು ತುಂಬಾ ಇದಾಗಿರ್ಲಿಲ್ಲ. ಬಟ್ ನೋಡಿದಾಗ ಚೆನ್ನಾಗಿ ಮಾತಾಡೋರು, ಐ ಮಾಸ್ಟರ್ ಹೆಂಗಿದ್ದೀರಾ ಏನು ಅಂತ ಅನ್ನೋರು. ಅದ್ ಬಿಟ್ರೆ ಸಾಂಗ್ ಒಂದ್ ಚೆನ್ನಾಗ್ ಬಂದಾಗ ಒಂದ್ಸಲ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಒಂದ್ಸಲ ಹೋಗ್ಲಿದ್ರು. ಅದ್ ಬಿಟ್ರೆ ಅಂದ್ರೆ ನಾರ್ಮಲ್, ನಾನು ಅಷ್ಟೊಂದು ತುಂಬಾ ಇದಿರ್ಲಿಲ್ಲ. ಸೊ ಅದೇ ಸಾಂಗ್ ಇದು ಮಾಡ್ಬೇಕಾದ್ರೆ ಒಂದ್ ಟೈಮಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಇದ್ರೆ ನೆಮ್ಮದಿ ಆಗಿರ್ಬೇಕು ಆ ಸಾಂಗ್. ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಮಾಸ್ಟರ್ ಅಂತ. ಅಂದ್ರೆ ನಮ್ಗೆ ಅನ್ಸುತ್ತೆ ಸರ್, ಇದು ಹೇಳಿದಾಗ ಇದನ್ನ ನಾವು ನೋಡಿರ್ಲಿಲ್ಲ, ಅದಕ್ಕೋಸ್ಕರ ನಾವು ಕೇಳಿದ್ವಿ. ಬಟ್ ಹಿಂಗೆಲ್ಲ ಇರ್ತಾ ಇದ್ರು ಅನ್ನುವಂಥದ್ದು ನಾನು ನೋಡಿದೆ ಸರ್. ಯಾಕಂದ್ರೆ ನಾವು ಬರೀ ಸಾಂಗ್ ಅಷ್ಟೇ ಹೋಗೋದಲ್ವಾ. ಸೊ ಹಂಗಾಗಿ ನಮ್ಗೆ ಅಷ್ಟು ಅದ್ರ ಬಗ್ಗೆ ನಾವು 3 days ಸಾಂಗ್ 4 days ಸಾಂಗ್ ಇರುತ್ತೆ ಅಷ್ಟೇ. ಆ ಟೈಮಲ್ಲಿ ಹೋಗ್ತಿದ್ವಿ. ಹೋದಾಗ ಯಾವಾಗ್ಲೂ ಒಂದ್ಸಲ ಬರೋರು. ನಾನು ಇದ್ದಾಗ ಒಂದ್ 2 times ಬಂದಿದ್ದಾರೆ ಅಷ್ಟೇ. ಬಂದಾಗ ಅಷ್ಟೇ, ತುಂಬಾ ನಮ್ಗೆ ಅಷ್ಟು ಮಾತಾಡ್ತಾರೆ. ಈಗ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಅಥವಾ ಮಾಸ್ ಸಾಂಗ್ ಇರ್ಬೋದು, ಅದೆಲ್ಲಾನು ಕೂಡ ಅವ್ರ ಕೂತಲ್ಲಿ ಎಂಜಾಯ್ ಮಾಡ್ತಿದ್ರ ಅನ್ನುವಂಥದ್ದು? ಹಾ ಸರ್, ಎಂಜಾಯ್ ಮಾಡ್ತೀರ. ಅಂದ್ರೆ ಅದೇ ನಾನು ಹೇಳ್ತಾರಲ್ಲ, ಆ ಟೈಮಲ್ಲಿ ಇರ್ತಿರ್ಲಿಲ್ಲ. ನಾನ್ ನೋಡ್ದಂಗ ಅಷ್ಟು ಇರ್ತಿರ್ಲಿಲ್ಲ. ಅಂದ್ರೆ ಪ್ಯಾಕಪ್ ಅನ್ನೋ ಟೈಮಲ್ಲಿ ಬರ್ತಿದ್ರು, ಬಂದು ಮಾತಾಡ್ಕೊಂಡು ಹೊಟ್ಬಿಡೋರು. ಅಂದ್ರೆ ಅವರು ಕೂಡ ನಿಮ್ ಜೊತೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡೋ ಅಷ್ಟೇ. ಒಂದ್ 2-3 ಸಲ ಮಾತಾಡಿದ್ರು, ಚೆನ್ನಾಗಿ ಮಾತಾಡ. ಮೊನ್ನೆ ಒಂದು ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ಸಿದ್ರ ಮಾಸ್ಟರ್ ಅಂತ. ಅಂದ್ರೆ ಇವಾಗ ಆಯ್ತು ಸರ್, ಈಗ ಪ್ರಮೋಷನ್ ಎಲ್ಲ ಸಿನಿಮಾ ಬ್ಯುಸಿ ಆಗಿದ್ದಾರೆ, ಪ್ರಮೋಷನ್ ತುಂಬಾ ಚೆನ್ನಾಗಿ ನಡೀತಿದೆ, ಅವ್ರ ಸೆಲೆಬ್ರಿಟಿಗಳೇ ಎಲ್ಲ ಮಾಡ್ತಾ ಇದಾರೆ ಪ್ರಮೋಷನ್.
ಬಟ್ ಇದೆಲ್ಲ ಆದಾಗ ನಿಮ್ದು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಡೆವಿಲ್ ಆದ್ಮೇಲೆ ಹೇಗಿರುತ್ತೆ ಜರ್ನಿ? ಅಂದ್ರೆ ನಿಮ್ಗೂ ಕೂಡ ಬೇರೆ ಕಡೆಯಿಂದ ಅವಕಾಶಗಳು ಬರ್ಬೋದು ಅನ್ನೋ ಆ ಥರದೊಂದು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಏನು? ಖಂಡಿತ ಸರ್, ನಾವು ಹಾ. ಕಾಯ್ತಾ ಇದೀವಿ. ಸಿನಿಮಾ ರಿಲೀಸ್ ಆದ್ರೆ ಹ್ಮ್ ನಮ್ದು ಈಗ ನಮ್ ಸಾಂಗ್ ನೋಡಿ ಎಷ್ಟು ಇನ್ಸ್ಪಿರೇಷನ್ ಆಗಿ ಎಷ್ಟು ಜನ ಈಗ ನಮ್ಗೆ ಅದೇನೆ, ಇವಾಗ ಈ ಸಿನಿಮಾ ರಿಲೀಸ್ ಆದ್ರೇನೆ ನಮ್ಗೆ ಪ್ಲಸ್. ಅಂದ್ರೆ ನೆಕ್ಸ್ಟ್ ಎಷ್ಟು ಕೆಲಸ ಸಿಗುತ್ತೆ ಸಿಗಲ್ಲ ಅನ್ನೋದು ಈ ಸಿನಿಮಾ ಮೇಲೆ ಇರೋದು. ಸೊ ದೇವ್ರನ್ನ ಬೇಡ್ಕೊಂತದ್ವಿ, ಒಂದು ಒಳ್ಳೆ ನಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ಲಿ ಇದರಿಂದ, ಈ ಸಾಂಗ್ಗಳಿಂದ ಇನ್ನೊಂದಷ್ಟು ಸಾಂಗ್ಗಳು ಸಿಗ್ಲಿ ಅಂತ ಯಾವಾಗಲೂ ಬೇಡ್ಕೊಂತ ಇರ್ತೀನಿ. ನೋಡ್ಬೇಕು ಸರ್ ಹೆಂಗೆ ಅಂತ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ದರ್ಶನ್ ಸರ್ ಅದೇ ಹೇಳ್ತಾರಲ್ಲ, ಇವಾಗ ಒಬ್ರು ಇವ್ರು ಕೆಲಸ ಮಾಡ್ತಾರೆ, ಇವ್ರು ಓಕೆ ಇವ್ರ ಜೊತೆ ಮಾಡಿಸ್ಬೋದು ಅಂತ ಗೊತ್ತಾದಾಗ ಕೊನೆ ತನಕ ಅವ್ರು ಕೈ ಬಿಡಲ್ಲ, ಎಲ್ಲಾ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಕ್ಯಾಮ್ರಾಮನ್ ಸುಧಾಕರ್ ಇರ್ಬೋದು, ಪ್ರತಿಯೊಬ್ರು ಕೂಡ ಅವ್ರು ಬಿಡಲ್ಲ. ಈಗ ನಿಮ್ದು ಅದೇ ತರ ಜರ್ನಿ, ಇದು 3ನೇ ಜರ್ನಿ, ಈಗ ಮುಂದೇನು ಹೀಗೆ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಏನು? ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಖಂಡಿತ ಮುಂದೆ ಇದೇ ತರ ಜರ್ನಿ ಇರುತ್ತೆ, ಇದೇ ತರ ಅವ್ರಿಗೆ ಒಂದ್ ಸಾಂಗ್ ಆದ್ರೂ ನಾನು ಮಾಡೇ ಮಾಡ್ತೀನಿ. ನಾವು ಅನ್ಕೋತೀವಿ ಸರ್, ಸಂತು ಮಾಸ್ಟರ್ ಅಂದಾಗ ವೆಲ್ ಸೆಟ್ಲ್ ಆಗಿದ್ದಾರೆ, ಸ್ಟುಡಿಯೋ ಹಾಕೊಂಡಿದ್ದಾರೆ, ಡ್ಯಾನ್ಸ್ ಶೋ ಮಾಡ್ತಾರೆ, ಜಿ ಕನ್ನಡದಲ್ಲಿ ಅಲ್ಲೆಲ್ಲ ಇರ್ತಾರೆ, ಒಂದಿಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತೆಲ್ಲ ಅನ್ಕೊಂತೀರಿ? ಅಂದ್ರೆ ಒಂದ್ ಸ್ವಲ್ಪ ಸೆಟ್ಲ್ ಆಗಿರ್ತಾರೆ ಅಂತೆಲ್ಲ ಅಂತಾರೆ. ಇಲ್ಲ ಸರ್, ನಾ ಈಗಲೂ ಬಾಡಿಗೆ ಮನೇಲೇ ಇರೋದು. ಸೊ ಸ್ಟುಡಿಯೋ ಇದೆ, ಸಿನಿಮಾ ಅಷ್ಟು ಮಾಡ್ತಾ ಇದೀವಿ ಇಷ್ಟು ಮಾಡ್ತಾ ಇದೀವಿ ಅಂದ ತಕ್ಷಣ ವೆಲ್ ಸೆಟಲ್ಡ್ ಅಲ್ಲ. ದೇವ್ರು ಎಲ್ಲೋ ಒಂದ್ ಕಡೆ ಅವತ್ತಿಂದ ಅವತ್ತಿಗೆ ಏನೋ ಒಂದು ಮಾಡ್ತಿದ್ದಾನೆ ಹೊತ್ತು ಎಲ್ಲೂ ನಾವು ಅಂದ್ರೆ ವೆಲ್ ಸೆಟಲ್ಡು ಹಂಗೆ ಹಿಂಗೆ ಅಂತ ಎಲ್ಲ ಏನಿಲ್ಲ. ಇವತ್ತು ನಾವು ಅದೇ ಬಾಡಿಗೆ ಮನೇಲೆ ಇರೋದು. ಇವತ್ತು ಸ್ಟುಡಿಯೋ ಇದೆ, ಸ್ಟುಡಿಯೋನು ರೆಂಟಲ್ಲೇ ಇರೋದು. ಸೊ ಎಲ್ಲೋ ಒಂದ್ ಕಡೆ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಅದು ಮಾತ್ರ ಹೇಳ್ಬೋದು. ಇವಾಗ್ಲೂ ಅದಿದೆ ಸರ್, ಅದೇ ಸ್ಟ್ರಗಲ್ ಆ ಲೈಫ್ ಅಲ್ಲಿ? ಖಂಡಿತ ಇದೆ ಸರ್, ಅದೇ ಸ್ಟ್ರಗಲ್ ಈಗ್ಲೂ ಅದೇ ನಡೀತಾ ಇರುತ್ತೆ ಸರ್, ಅದೇ ಸ್ಟ್ರಗಲ್. ಮತ್ತೆ ನಾವು ಬೆಳಿಗ್ಗೆ ಎದ್ರೆ ಹೋಗಿ ಸಾಂಗ್ಗಳು ಕೇಳ್ಬೇಕು, ಸಾಂಗ್ ಯಾವ ಸಿನಿಮಾ ಮಾಡ್ತಿದಾರೆ ನೋಡ್ಬೇಕು, ಹೊಸ ಡೈರೆಕ್ಟರ್ ಹತ್ರ ಹೋಗ್ಬೇಕು. ಸೊ ಈಗ್ಲೂ ಅದೇ ನಡೀತಿದೆ. ನೋಡೋಣ, ಅದು ದೇವ್ರಿಗೆ ಬಿಟ್ಟಿದ್ದು, ಎಲ್ಲಿವರೆಗೂ ಜರ್ನಿ ಇರುತ್ತಲ್ಲ, ಲೈಫಲ್ಲಿ ಒಂದು ಜರ್ನಿ ಅನ್ನೋದು ಇದ್ದೇ ಇರುತ್ತೆ. ಸೊ ಒಂದಲ್ಲ ಒಂದ್ ದಿವಸ ಒಂದು ಒಳ್ಳೇದಿದೆ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಅಂದ್ರೆ ಒಂದು ಫೇಮ್ ಸಿಗೋ ಗಂಟ, ಬಟ್ ಸಿಕ್ಕ್ರ ಮೇಲೆ ಎಲ್ರು ನಿಮ್ಮನ್ನ ಹುಡ್ಕೊಂಡ್ ಬರೋ? ಖಂಡಿತ ಸರ್, ಖಂಡಿತ. ಅಲ್ಲಿವರೆಗೂ ಕಷ್ಟ ಪಡ್ಲೇಬೇಕಲ್ಲ, ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕು. ಸಿಕ್ಕಿದಾಗ ಅವಾಗ ನೋಡೋಣ ಹೆಂಗೆ ಅಂತ. ಸ್ಟ್ರಗಲ್ ಇದ್ದೇ ಇದೆ? ಖಂಡಿತ ಇದೆ ಸರ್. ಸರಿ, ಇನ್ನೊಂದು ಪ್ರತಿಯೊಂದು ಡ್ಯಾನ್ಸ್ ಮಾಸ್ಟರ್ಲ್ಲೂ ಈ ಸ್ಟ್ರಗಲ್ ಇದ್ದೇ ಇರುತ್ತೆ ಸರ್. ನಾನ್ ನೋಡ್ದಂಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಈ ಸ್ಟ್ರಗಲ್ ಇದ್ದೇ ಇರುತ್ತೆ. ನೋಡೋದಕ್ಕೆ ಓಕೆ ಅನ್ಸ್ಬೋದು, ನೋಡೋದಕ್ಕೆ ಬರಪ್ಪ ವೆಲ್ ಸೆಟಲ್ಡ್, ಹಂಗಿದ್ದಾರೆ ಹಿಂಗಿದ್ದಾರೆ, ದರ್ಶನ್ ಸರ್ ಸಿನಿಮಾ ಮಾಡ್ತಿದ್ದಾರೆ, ಇವು ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ, ಈ ZTV ಅಲ್ಲಿ ಬರ್ತಾರೆ ಅಂತೆಲ್ಲ ಹೇಳ್ಬೋದಾ. ಬಟ್ ನಮ್ ಸ್ಟ್ರಗಲ್ ನಮ್ಗೆ ಗೊತ್ತಿರುತ್ತೆ ಅಷ್ಟೇ. ಎಲ್ರು ಹಂಗೆ ಹೇಳ್ತಾರೆ ಸರ್, ಇವ್ರಿಗೇನ್ರಿ ರಾಬರ್ಟ್ ಮಾಡಿದ್ದಾರೆ, ಅದೇನೆ ಕಾಟೇರ ಮಾಡ್ತಿದ್ರು, ಬಟ್ ಇದು ಡೆವಿಲ್ ಮಾಡಿದ್ದಾರೆ, ಒಳ್ಳೆ ಸಿಗಿರುತ್ತೆ, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಹೀರೋ. ಬಟ್ ನಮಗ್ ಗೊತ್ತಿರುತ್ತೆ ಆ ಸ್ಟ್ರಗಲ್ ಎಷ್ಟು ಅಂತ. ಅದೊಂದ್ ಸಾಂಗ್ ಮಾಡ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ. ಸೊ ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಸಿಗ್ಬೇಕಲ್ಲ ಸರ್ ನಮ್ಗೂನು. ಈಗ ಡೆವಿಲ್ ಮಾಡಿದ ಅಂದ ತಕ್ಷಣಕ್ಕೆ ಡೈಲಿ ತಿಂಗಳಿಗೆ 10 ಸಾಂಗ್ ಯಾರು ಕೊಡಲ್ಲ. ಹೌದು. ಸೊ ಹಂಗಾಗಿ ಸ್ಟ್ರಗಲ್ ಇದ್ದೇ ಇದೆ ಸರ್, ಇನ್ನು ಸ್ಟ್ರಗಲ್ ಮಾಡ್ತಾನೆ ಇದೀವಿ. ನೋಡೋಣ ಅದು ಎಲ್ಲಿ ಗಂಟ ಹೋಗುತ್ತೆ ಗೊತ್ತಿಲ್ಲ. ಓಕೆ ಸರ್, ಇದೇ ಈ ಸ್ಟ್ರಗಲ್ ಲೈಫಲ್ಲೇ ಹೀಗಿರುವಾಗ ಒಂದು ಒಳ್ಳೆ ಸಿನಿಮಾ ಬಂದು ಬಟ್ ಎಲ್ಲಾನು ಆಗ್ಬೇಕು ಅಂದಾಗ ಒಂದಿಷ್ಟು ಕೈ ತಪ್ಪಿ ಹೋಗಿರುವಂತದ್ದು ಆ ತರದ್ ಏನಾದ್ರು ಇನ್ಸಿಡೆಂಟ್ ಆಗಿದೆ ಸರ್ ನಿಮ್ಗೆ? ಅಂದ್ರೆ ಅದನ್ನೇನಾದ್ರೂ ಹಂಚ್ಕೋಬಹುದಾ? ಯಾವ ಸಿನಿಮಾ ಏನ್ ಆಗಿತ್ತಾ ಏನು ಅಂತ ಆ ತರದ್? ಇಲ್ಲ ಸರ್, ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಸಿನಿಮಾ ಸಾಂಗ್ಗಳು ಇದು ಹಿಂಗ್ ಹಿಟ್ಟಾಗಿ ಬೇರೆ ತರ ಬರುತ್ತೆ ಅಂತ. ಅದು ಅಂದ್ರೆ ಆ ಸಾಂಗ್ ಹೇಳಕ್ ಇಷ್ಟಪಡಲ್ಲ, ಬಟ್ ಆಗಿದೆ. ಈ ಸಾಂಗ್ ನಮ್ಮೇಲೆ ನಮ್ಗೆ ನಂಬಿಕೆ ಇರುತ್ತೆ, ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಈ ಸಾಂಗ್ ಇಂದ ನಮ್ಗೆ ಇನ್ನೂ ಬ್ಯುಸಿ ಆಗ್ತೀವಿ ಅಂತ ತುಂಬಾ ಅನ್ಕೊಂಡಿದೀವಿ. ಒಂದ್ 2-3 ಸಿನಿಮಾ, ಒಂದ್ 2-3 ಸಾಂಗ್ ಹಂಗೆ ಮಿಸ್ ಆಯ್ತದು. ಅದರಿಂದ ಏನು ಅಂತ ಪ್ಲಸ್ ಆಗಿಲ್ಲ, ಅದೊಂದು ಬೇಜಾರು ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಅದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿರ್ತೀವಿ ನಾವು. ಈ ಸಾಂಗ್ ಇಟ್ಟು ಹಾಗೆ ಆಗುತ್ತೆ, ಇದಕ್ಕೇನೋ ಇದರಿಂದ ನಮ್ಗೇನೋ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಅನ್ಕೊಂಡಿರ್ತೀವಿ. ಅದು ಎಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ. ಆತರ ತುಂಬಾ ಆಗಿದೆ, ಒಂದ್ 2-3 ಸಾಂಗ್ ಆಗಿದೆ. ಸಾಂಗ್ ಅಂತಾನೆ ಅಲ್ಲ, ಆಚೆ ಒಂದ್ ಯಾವ್ದೋ ಒಂದು ಈವೆಂಟು ಹಂಗೆ ಆಗಿತ್ತು ಒಂದ್ಸಲ. ಸೊ ಆಗುತ್ತೆ ಸರ್, ಜರ್ನಿಯಲ್ಲಿ ಮೇಲಕ್ಕಿಲಿ ಇದ್ದೇ ಇರುತ್ತಲ್ಲ, ಯಾವಾಗ್ಲೂ ಸಕ್ಸಸ್ ನೋಡಕ್ಕಾಗಲ್ಲ. ಹೌದು, ಏರ್ ಇಳಿತ ಇರ್ಲೇಬೇಕು.
ಸರ್ ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಡೆವಿಲ್ ಬಗ್ಗೆ? ನಿಮ್ಮ ನಿರೀಕ್ಷೆ ಏನು? ಯಾಕಂದ್ರೆ ಸಾಂಗ್ಗಳು ನೀವು ನೆಕ್ಸ್ಟ್ ಲೆವೆಲ್ ಹೋಗಿದೆ, ನೀವು ಅನ್ಕೊಂಡಿರೋ ಮಟ್ಟಿಗೆ ಎಲ್ಲ ಸಾಂಗ್ ರೀಚ್ ಆಗಿದೆ. ಬಟ್ ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದಾರೆ ಅವರ ಸೆಲೆಬ್ರಿಟೀಸ್ಗಳು. ಬಟ್ ಇನ್ನು ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಈ ಡೆವಿಲ್ ಏನಿಲ್ಲ ಬಗ್ಗೆ? ಸರ್, ಇಲ್ಲಿವರೆಗೂ ನಮ್ಮನ್ನ ಗುರುತಿಸಿ, ಆಮೇಲೆ ಫಸ್ಟ್ ಆಫ್ ಆಲ್ ನಮ್ ಡೈರೆಕ್ಟರ್ ಪ್ರಕಾಶ್ ಸರ್, ಹ್ಮ್. ತಶ್ವಿನಿ ಮೇಡಮ್, ನಮ್ DOP ಎಲ್ಲ ಹ್ಮ್. ಏನಂದ್ರೆ ನನಗೆ ಕೊರಿಯೋಗ್ರಫಿಗೆ ಒಂದು ಒಳ್ಳೆ ಏನಂತೀವಿ, ಹ್ಮ್. ಅಂದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ ಇವಾಗ ಹ್ಮ್. ಹ್ಮ್. ಇದ್ರಲ್ಲಿ ನಮ್ಮ ಹೆಸರು ಹಾಕೋದೇ ಕಡಿಮೆ ಇವಾಗಲ್ಲ ಕೊರಿಯೋಗ್ರಫಿ. ಹೌದು. ಸೊ ಅಂಥದ್ರಲ್ಲಿ ನಮ್ಮನ್ನ ನಮ್ ಪೋಸ್ಟರ್ಸ್ ಆಗಿರ್ಬೋದು, ನೀವು ನೋಡಿರ್ತೀರ ಡೆವಿಲ್ ಇದ್ರಲ್ಲಿ ನನ್ನ ಪೋಸ್ಟರ್ ಹಾಕಿರ್ತಾರೆ, ಹ್ಮ್. ಹ್ಮ್. ಕೊರಿಯೋಗ್ರಾಫರ್, ಇಂಟ್ರೊಡ್ಯೂಸಿಂಗ್ ಕೊರಿಯೋಗ್ರಾಫರ್ ಅಂತ. ಹೌದು. ಸೊ ಆತರ ತುಂಬಾ ಮಾಡಿದ್ದಾರೆ. ಇವಾಗ ಇದ್ರೆ ನಿಮ್ದಿ ಆಗಿರ್ಬೇಕು ಸಾಂಗ್ ಅಲ್ಲಿ ಹ್ಮ್. ನಂದೇ ಸಪ್ರೇಟ್ ಒಂದು ಡ್ಯಾನ್ಸ್ ಆಡೋದು ಒಂದು ಬಿಟ್ ಹಾಕಿರ್ತಾರೆ. ಹೌದು. ಸೊ ಹಂಗೆ ತುಂಬಾ ನಮ್ಮನ್ನ ಎಕ್ಸ್ಪೋಜರ್ ಮಾಡಿದ್ದಾರೆ. ಹ್ಮ್. ಹ್ಮ್. ಸೊ ಪ್ರಕಾಶ್ ಅವ್ರಿಗೆ ಯಾವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರು ಹಂಗೆ ಮಾಡಲ್ಲ, ಎಲ್ಲ ಕ್ರೆಡಿಟ್ಸ್ ಬೇರೆಯವ್ರು ತಗೋಬೇಕು ಅಂತ ಇರುತ್ತೆ. ಹ್ಮ್. ಬಟ್ ಅವ್ರವ್ರ ಕೆಲಸ ಮಾಡಿರೋದಕ್ಕೆ ಅವ್ರವ್ರದ್ದು ಕ್ರೆಡಿಟ್ಸ್ ಹೋಗ್ಬೇಕಂತೇಳಿ ಸೊ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರಲ್ಲ, ಅದು ನನ್ಗೆ ತುಂಬಾ ಖುಷಿ ಆಯ್ತು. ಹ್ಮ್. ಸೊ ಶೋರ್ ಸಿನಿಮಾ ಹಿಟ್ ಆಗೇ ಆಗುತ್ತೆ. ಹ್ಮ್. ಹ್ಮ್. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟ. ಓಕೆ ಸರ್. ಓಕೆ, ಈಗ ಡೆವಿಲ್ ಆದ್ಮೇಲೆ ಕೂಡ ರೈಸ್ ಆಫ್ ಅಶೋಕ, ಅದ್ರ ಮೇಲೆ ಕೂಡ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಖಂಡಿತ ಸರ್, ನನ್ಗೆ ಡೆವಿಲ್ ಆದ್ಮೇಲೆ ರೈಸ್ ಆಫ್ ಅಶೋಕ ಅನ್ನೋದು ಒಂದು ಇನ್ನೊಂದೊಂದು ಒಳ್ಳೆ ಸಬ್ಜೆಕ್ಟ್ ಸಿನಿಮಾ. ಅದು ತುಂಬಾ ಡಿಫ್ರೆಂಟ್ ಆಗಿದೆ. 4 ಸಾಂಗ್, ಅದ್ರಲ್ಲೂ 4 ಸಾಂಗ್ ಮಾಡಿದ್ದೀನಿ. ತುಂಬಾ 4 ತುಂಬಾ ಡಿಫ್ರೆಂಟ್ ಆಗಿದೆ. ಅದ್ರಲ್ಲಿ ಒಂದು ಮೊನ್ನೆ ಒಂದು ರಿಲೀಸ್ ಆಯ್ತು ಸಾಂಗ್ ಮಾದೇಶ್ವರ ಅಂತ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ ಈಗ ಅದು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅದು. ಸೊ ಆತರ ಅದ್ರಲ್ಲೂ ಒಂದು 4 ಸಾಂಗ್ ಇದೆ. ಸತೀಶ್ ಸರ್ ನೀವು ಅವಾಗ್ಲೇ ಹೇಳಿದ್ರಲ್ಲ, ಆತರ ಎಲ್ಲಾನು ನೀನೇ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳಿ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕಂದ್ರೆ ಆತರ ತುಂಬಾ ಕಡಿಮೆ ಕೊಡೋದು. ಒಂದು ಸೆಲೆಬ್ರಿಟಿ ನೀನ್ ಬೆಳಿಬೇಕು, ನೀನ್ ಚೆನ್ನಾಗಿರ್ಬೇಕು ಅಂತ ಮನ್ಸಾರ ಹೇಳೋದು ತುಂಬಾ ಕಡಿಮೆ. ಸತೀಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಆಮೇಲೆ ಈಗ ನೆಕ್ಸ್ಟ್ ಅಯೋಗ್ಯ 2 ಒಂದು ಬರ್ತಿದೆ. ಸೊ ಅವರು ಅಷ್ಟೇನೆ. ಆಮೇಲೆ ನಮ್ಮ ಅನಿಲ್ ಸರ್, ಡೈರೆಕ್ಟರ್ ಅನಿಲ್ ಸರ್, ಅವರು ಅಷ್ಟೇನೆ. ಒಂದಷ್ಟು ಜನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಸ್ಟಾರ್ಗಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಏನೋ ಒಂದು ಮಾಡ್ತಾ ಇದ್ದಾನೆ, ಅವ್ನ ಕೈಲಿ ಏನೋ ಒಂದು ಆಗುತ್ತೆ ಅನ್ನೋದನ್ನ ಗುರುತಿಸಿ ಇವತ್ತು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದ್ದಾರೆ. ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಏನು ತಲೆ ಕೆಡ್ಸ್ಕೊಬೇಡಿ. ಡೆವಿಲ್ ಆದ ನಂತರ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ಸಂತು ಮಾಸ್ಟರ್ ಯಾರು ಅನ್ನೋಂಥದ್ದು ಪಕ್ಕದಲ್ಲಿ ಇರೋರೆಲ್ಲ ತಿರುಗಿ ನೋಡಿದ್ರೆ, ಅದರ್ ಇಂಡಸ್ಟ್ರಿ ತಿರುಗಿ ನೋಡುವಂಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಸರ್. ನೀವು ಏನೇನು ಅನ್ಕೊಂಡಿದ್ರೆ ಎಲ್ಲ ಕೂಡ ಈಡೇರ್ಲಿ ಅಂತ ನಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು, ನಮ್ಮನ್ನ ಹುಡ್ಕೊಂಡ್ಬಂದು ಒಂದು ಇಂಟರ್ವ್ಯೂ ಮಾಡಿ ಈ ತರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಿಮ್ಗೆ ಯಾರೇ ಕಲಾವಿದ್ರಲ್ಲಿ ಬೆಳಿಬೇಕಷ್ಟೇ ಸರ್, ನಮ್ಮ ಉದ್ದೇಶ ಅಷ್ಟೇ. ಅವ್ರು ಯಾರು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ, ಒಟ್ಟಿನಲ್ಲಿ ಅವ್ರು ಬೆಳಿಬೇಕಷ್ಟೇ, ಅದೇ ನಮ್ಗೆ ಖುಷಿ ಸರ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಸ್ನೇಹಿತರೆ, ಇದಿಷ್ಟು ಸಂತು ಮಾಸ್ಟರ್ ಮಾತಾಗಿತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.